ಇದು ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಕನ್ನಡ ಶಾಲೆಯನ್ನು ಉಳಿಸ್ಬೇಕು, ಕನ್ನಡ ಶಾಲೆಯನ್ನು ಬೆಳೆಸ್ಬೇಕು ಅಂತ ಬೇಕಾದಷ್ಟು ಅಭಿಯಾನ ಮಾಡಿ ಬೇಕಾದಷ್ಟು ಅಮೌಂಟ್ ನ ನೀವು ಖರ್ಚು ಮಾಡ್ತಾ ಇದ್ದೀರಿ ಸರ್ಕಾರದಿಂದ. ಆದ್ರೆ ಈ ಸರ್ಕಾರ ಸಹ ಉಳಿಸ್ಬೇಕು ಅಂತ ನಮ್ಮ ಸಮುದಾಯವೇ ಯುವ ಪೀಳಿಗೆನ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಏನು 140 ಜನ ಇದ್ರೆ ಮಾತ್ರ ಇಂಗ್ಲಿಷ್ ಟೀಚರ್ ಇರ್ಲಿ ಅಂತ ನೀವ್ ಹೇಳ್ತಿದ್ದೀರಾ. ಈಗ ಸರ್ಕಾರದ ಆದೇಶದಿಂದ ನೀವ್ ಹೇಳ್ತಾ ಇದ್ದೀರಾ, ಮಾನ್ಯ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, PO ಸಾಹೇಬ್ ಹೇಳ್ತಾ ಇದ್ದೀನಿ, 140 ಈ ಒಳಗಿರ್ತಕ್ಕಂಥ ಮಕ್ಕಳು ಅವ್ರು ಇಂಗ್ಲಿಷ್ ಕಲಿಬಾರ್ದ. ನಿಮ್ಮಲ್ಲಿ ಈ ಭೇದ ಭಾವ, ಈ ತಾರತಮ್ಯ ಇದೆ. ಬಟ್ ನಮ್ಮ ಶಾಲೆಯಲ್ಲಿ ಮೋಹನ್ ಸರ್ ಬಿಟ್ರೆ ಬೇರೆ ಯಾರು ಇಂಗ್ಲಿಷ್ ಟೀಚರ್ ಇಲ್ಲ. ಇದ್ರೆ ನೀವು ಅವ್ರು ತಗೊಂಬಿಡಿ, ಹೆಚ್ಚುವರಿ ಆದ್ರೆ ನೀವು ತಗೊಂಡು ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಸರ್ಕಾರಿ ಸೌಲಭ್ಯ ಏನಿದೆ ಬಹಳ ಪೋಲಾಗ್ತಾ ಇದೆ. ಹೆಂಗ್ ಪೋಲಾಗ್ತಾ ಇದೆ? ಸರ್ಕಾರಿ ಶಾಲೆ ಉಳಿಸಿ ಅಂತ ಅಭಿಯಾನ ಮಾಡ್ತೀರಾ. ಇಲ್ಲಿ ಸರ್ಕಾರಿ ಶಾಲೆ ಹಾಳು ಮಾಡೋ ಮಟ್ಟಕ್ಕೆ ಇವತ್ತು ನೀವೊಂದು ಒಂದು ಆದೇಶವನ್ನು ತಂದಿರ್ತಕ್ಕಂಥದ್ದು. ಇದು ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆ ಉಳಿಯಲ್ಲ. ನೀವು ದಯಮಾಡಿ ಇದರ ಬಗ್ಗೆ ಸರ್ಕಾರವೇ ನಮ್ಮ ಪ್ರೊಫೆಷನಲ್ ಸ್ಕೂಲಿಂದ ನಾವು ಪೇರೆಂಟ್ಸ್ ಇಂಗ್ಲಿಷ್ ಅಂತ ಹೇಳ್ತಾ ಇದ್ದಾರೆ. ಮಕ್ಕಳಿಗೆ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂದ್ರೆ ಮೋಹನ್ ಸರ್ ಇರ್ಲೇಬೇಕು ನಮ್ಗೆ. ಮೋಹನ್ ಸರ್ ಇಲ್ಲ ಅಂದ್ರೆ ನಾವು ಬೇರೆ ಕಡೆ ಹಾಕ್ತಿವಿ ಮಕ್ಳಿಗೆ. ಎಲ್ಲಾ ಮಕ್ಳು ತೆಗೆದ್ಬಿಟ್ಟು ಮುಚ್ಚ ಹಾಕಕ್ಕೆ ಪರಿಸ್ಥಿತಿ ತರದ್ ಬೇಡ. ನೀವೆಲ್ಲಾ ಸೇರಿಸ್ಕೊಂಡು ನೀವೆಲ್ಲಾ ಅನ್ಕೊಂಡು ಮೋಹನ್ ಸರ್ಗೆ ಎಲ್ಲೇ ಬಿಡಕ್ ಹೇಳಿ. ನಾವು ಮೋಹನ್ ಸರ್ ತೆಗೆದ್ರೆ ನಾವು ಯಾರು ಮಕ್ಳಿಗೆ ಇಲ್ಲಿ ಕಳ್ಸಲ್ಲ. ನಾವು ಮುಸ್ಲಿಂ ಹಿಂದೂ ಜನ ಎಲ್ಲಾ ಇದ್ರು ಬಂದೇವದಿಂದ ಇದ್ದೀವಿ ನಾವು. ಅದೇನಾದ್ರೂ ಭೇದ ಭಾವ ಆಗತ್ತೆ ಅಂದ್ರೆ ಮೋಹನ್ ಸರ್ ಇಲ್ಲ ಅಂದ್ರೆ ಭೇದ ಭಾವ ಆಗತ್ತೆ. ಮಕ್ಳು ಬೇರೆ ಬೇರೆ ಕಡೆ ಹೋಗ್ಬಿಡ್ತಾರೆ. ದಯವಿಟ್ಟು ನೀವೆಲ್ಲಾ ಮೋಹನ್ ಸರ್ಗೆ ಇಲ್ಲ ಇದಕ್ಕೆ ಅವಕಾಶ ಮಾಡಿ. ನಮ್ಮ ಮೋಹನ್ ಸರ್ ಅಂತ ನಮ್ಗೆಲ್ಲ ಫ್ರೆಂಡ್ಸ್ ಸರ್ಕಲ್ ಆಗ್ಬಿಟ್ಟಿದ್ದಾರೆ. ನಮ್ಮ ಮಕ್ಳಿಗೆಲ್ಲ ಅಷ್ಟು ವಿದ್ಯಾಭ್ಯಾಸ ಮಾಡ್ತಾ ಇದಾರೆ. ಸಂಜೆ ನಮ್ಮ ಇವರು ಇಂಗ್ಲಿಷ್ ಮೀಡಿಯಂ ಇರೋದ್ರಿಂದ ನಮ್ಮನ್ನೆಲ್ಲ ಕರ್ಕೊಂಡು ಮನೆಗೆ ಹೋಗಿ ಅವ್ರ ಫ್ರೆಂಡ್ಸ್ ಗೆಲ್ಲ ಹೇಳಿ, ನಾನು ನನ್ನ ಸ್ನೇಹಿತಗಳೆಲ್ಲ ನಮ್ಮ ಸ್ಕೂಲ್ ಚೆನ್ನಾಗಿದೆ, ನೀವು ಬೇರೆ ಶಾಲೆಗೆ ಹಾಕ್ಬೇಡಿ, ನಮ್ಮ ಕುಟುಂಬ ಶಾಲೆಗೆ ಆಗ್ಲಿ, ಒಳ್ಳೆ ಕೋಚಿಂಗ್ ಕೊಡ್ತಾರೆ, ನಮ್ಗೆಲ್ಲ ಹೊಂದಿಕೆ ಹೇಳಿದ್ದಾರೆ ಅಂತೇಳಿ ನಾವೆಲ್ಲ ಮನವರಿಕೆ ಮಾಡ್ಕೊಂಡು ಪೇರೆಂಟ್ಸ್ ಎಲ್ಲ ಸೇರ್ಕೊಂಡು ಎಲ್ಲರೂ ಮಕ್ಕಳೆಲ್ಲ ಸೇರ್ಕೊಂಡು ಮಾಡ್ತೀವಿ. ಈಗ 30 ಬೇರೆ ಕಡೆಗೆ ಮಾಡಿದ್ರೆ ನಮ್ಗೆಲ್ಲ ಮತ್ತೆ ಬೇಜಾರಾಗ್ತದೆ. ಆಮೇಲೆ ಯಾವ ವೇಸ್ಟ್ಗಳು ಇವತ್ತು 7 ಗಂಟೆ 8 ಗಂಟೆ ತಗೊಂಡು ಯಾರು ಪಾಠ ಮಾಡಲ್ಲ. ನಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು 8 ಗಂಟೆ ತನಕ ಟ್ಯೂಷನ್ ಮಾಡ್ತಾರೆ. ಆಮೇಲೆ ನಾವು ಹೊರಗಡೆ ಹೋಗಿರ್ತೀವಿ, ಮಕ್ಳು ಕರ್ಮರಕ್ಕಾಗಲ್ಲ ಹೋಗಿ ಸ್ಕೂಲ್ಗೆ. ಅವರೇ ಹೋಗಿ ಮತ್ತೆ ಬೈಕಲ್ಲಿ ಸ್ಕೂಲಿಂದ ಮನೆ ತಗೊಂಡು ಬರ್ತಾರೆ. ಇವತ್ತು ಯಾರು ಅದು ಮಾಡಲ್ಲ. ಅವ್ರನ್ನ ದಯವಿಟ್ಟು ಬೇರೆ ಕಡೆ ತೆಗೆಯಬೇಡಿ. ಆದಷ್ಟು ನಮಗೆ ಉಳಿಸ್ಕೊಡಕ್ಕೆ ಪ್ರಯತ್ನ. ನಮ್ಮ ಪ್ರೊಫೆಷನಲ್ ಸ್ಕೂಲಿಂದ ನಾವು ಪೇರೆಂಟ್ಸ್ ಇಂಗ್ಲಿಷ್ ಅಂತ ಹೇಳ್ತಾ ಇದ್ದಾರೆ. ಮಕ್ಳಿಗೆ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂದ್ರೆ ಮೋಹನ್ ಸರ್ ಇರ್ಲೇಬೇಕು ನಮ್ಗೆ. ಮೋಹನ್ ಸರ್ ಇಲ್ಲ ಅಂದ್ರೆ ನಾವು ಬೇರೆ ಕಡೆ ಹಾಕ್ತಿವಿ ಮಕ್ಳಿಗೆ. ಎಲ್ಲಾ ಮಕ್ಳು ತೆಗೆದ್ಬಿಟ್ಟು ಮುಚ್ಚ ಹಾಕಕ್ಕೆ ಪರಿಸ್ಥಿತಿ ತರದ್ ಬೇಡ. ನೀವೆಲ್ಲಾ ಸೇರಿಸ್ಕೊಂಡು ನೀವೆಲ್ಲಾ ಅನ್ಕೊಂಡು ಮೋಹನ್ ಸರ್ಗೆ ಎಲ್ಲೇ ಬಿಡಕ್ ಹೇಳಿ. ನಾವು ಮೋಹನ್ ಸರ್ ತೆಗೆದ್ರೆ ನಾವು ಯಾರು ಮಕ್ಳಿಗೆ ಇಲ್ಲಿ ಕಳ್ಸಲ್ಲ. ನಾವು ಮುಸ್ಲಿಂ ಹಿಂದೂ ಜನ ಎಲ್ಲಾ ಇದ್ರು ಬಂದೇವದಿಂದ ಇದ್ದೀವಿ ನಾವು. ಅದೇನಾದ್ರೂ ಭೇದ ಭಾವ ಆಗತ್ತೆ ಅಂದ್ರೆ ಮೋಹನ್ ಸರ್ ಇಲ್ಲ ಅಂದ್ರೆ ಭೇದ ಭಾವ ಆಗತ್ತೆ. ಮಕ್ಳು ಬೇರೆ ಬೇರೆ ಕಡೆ ಹೋಗ್ಬಿಡ್ತಾರೆ. ದಯವಿಟ್ಟು ನೀವೆಲ್ಲಾ ಮೋಹನ್ ಸರ್ಗೆ ಇಲ್ಲ ಇದಕ್ಕೆ ಅವಕಾಶ ಮಾಡ್ಬೇಕು. ನಮ್ಮ ಹುಡುಗರ್ನ ಪ್ರೈವೇಟ್ ಸ್ಕೂಲ್ ಅಲ್ಲಿ ಹಾಕಿದ್ದೆ. ಈಗ ಮೋಹನ್ ಸರ್ ಇದ್ದಾರೆ ಅನ್ನೋ ಕಾರಣಕ್ಕೆ ಮಾತ್ರ ತಂದು ನಾನು ಟ್ಯೂಷನ್ಗೆ ಹಾಕಿರೋದು. ಇನ್ನು ಒಳ್ಳೆ ಟೀಚಿಂಗ್ ಕೊಡ್ತಾ ಇದ್ದಾರೆ, ಒಳ್ಳೆ ನೇತೃತ್ವ ಕಾರಣಕ್ಕೆ ನಾವು ತಂದು ಗೌರ್ಮೆಂಟ್ ಹಾಕಿದ್ವಿ. ಈಗ ಅಕಸ್ಮಾತ್ ಏನಾದ್ರು ಅವ್ರನ್ನ ತಗುದ್ರು ಅಂತಂದ್ರೆ ನಾವು ಮತ್ತೆ ಬೇರೆ ಕಡೆ ಹಾಕ್ಬೇಕಾಗುತ್ತೆ ಟಿಸಿನ. ಅದನ್ನೇ ತೆಗಿಯೋ ಟಿಸಿನೇ ನಂದಾಗಿರುತ್ತೆ ಮೋಹನ್ ಸರ್ ಅಂತ. ಇದಂತೂ ಖಂಡಿತ ನಾನು ಸರ್ಕಾರಕ್ಕೆ ಇಷ್ಟೇ ಕೇಳ್ಕೊಳ್ಳೋದು, ಕೈ ಮುಗಿದ್ಬೇಕಾದ್ರೆ 101 ಹೇಳ್ಬಿಡ್ತೀನಿ. ನಮಗೆ ಮೋಹನ್ ಸರ್ ಬೇಕೇ ಬೇಕು. ಮೋಹನ್ ಸರ್ ಇಲ್ಲ ಅಂತಂದ್ರೆ ಸ್ಕೂಲ್ ಮುಚ್ಚೋಗೋದಂತೂ ಗ್ಯಾರಂಟಿ. ನಾವಂತೂ ಮೋಹನ್ ಸರ್ ಇಲ್ಲ ಅಂತಂದ್ರೆ ಸ್ಕೂಲಿಗೆ ಯಾವ ಮಕ್ಕಳನ್ನು ಕಳ್ಸಲ್ಲ. ಒಳಗೆ ಇರೋ ಶಾಲೆ ಎಷ್ಟೇ ಅಧ್ಯಕ್ಷ ಆಗಿ ನಾನು ಮಾತಾಡ್ಬೇಕು ಅಂತ ಇಷ್ಟಪಡ್ತೀನಿ. ಒಟ್ಟು ಈ ನಮ್ಮ ಶಾಲೆಯಲ್ಲಿ 130 ಮಕ್ಳು ಇದಾವೆ. 130 ಮಕ್ಕಳನ್ನ ನಾವು ಮನೆ ಮಾಡಿ ಒಳ್ಳೆ ಟೀಚರ್ ನಮಗೂ ನಂಬಿಕೆ ಮೇಲೆ ಕರ್ಕೊಂಡ್ಬಂದು ಸೇರ್ತಿದ್ವಿ. ಇವತ್ತು ಸರ್ಕಾರ ಹೇಗಾಗಿ ನಮ್ಮ ಇಂಗ್ಲಿಷ್ ಹೇಗಾಗಿ ಕೌನ್ಸಿಲಿಂಗ್ ಹಾಕಿದೆ. ಮಕ್ಕಳಿಗೆ ಹಾಕಿರೋದ್ರಿಂದ ನಮ್ಗೆ ಬಹಳ ತುಂಬಾ ಬೇಜಾರಾಗಿ, ಮುಂದೆ ಹೆಂಗಪ್ಪ ನಾವು ಈ ಶಾಲೆಯ ಇಂಗ್ಲಿಷ್ ಟೀಚಿಂಗ್ ಮಾಡೋದು, ಮೇಲಾಗಿ ನಮ್ಗೆ ಇಂಗ್ಲಿಷ್ ಮೀಡಿಯಂ ಆಗಿರೋದ್ರಿಂದ ಹಂಗಾಗಿ ಹೆಂಗಪ್ಪ ಈಗ ನಾವು ಇಂಗ್ಲಿಷ್ ಟೀಚರ್ ಇಂದಲೇ ನಾವು ಸ್ಕೂಲ್ ನಡೆಸೋದಂಗೆ. ಆಮೇಲೆ ನಮ್ಮನ್ನೆಲ್ಲವ ನಮ್ಮ ಎಷ್ಟೇ ಮನೆ ಬಾಗಿಲು ಬಂದು ಸೇರ್ಸಿರಲ್ಲ. ಯಾವಾಗ
ಇವತ್ತು ನಮ್ಮ ಮಕ್ಕಳು ಭವಿಷ್ಯ ಮಾಡಿರಲ್ಲ ಅಂತ ಅನ್ನೋದಕ್ಕಿಂತ ಮುಂಚೆ ಸರ್ಕಾರ ಮತ್ತು ಇಲಾಖೆ ಎಚ್ಚೆತ್ಕೊಂಡು ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀವಿ, ಏನಾರ ಮಾಡಿ ನಮ್ಮ ಮಹೋತ್ಸವನ ಇಲ್ಲೇ ಉಳಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂತ